ಇದು ಮಾತ್ರ ಬರೀ ಹೋರಾಟ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಸರ್ಕಾರವನ್ನ ಕಿತ್ತೋಗ್ಲಿಕ್ಕೆ ನಾವು ಯುವಜನರಿಗೆ, ವಿದ್ಯಾರ್ಥಿಗಳಿಗೆ, ಜನಸಮುದಾಯಕ್ಕೆ ಕರೆಯನ್ನು ಕೊಡ್ತಕ್ಕಂಥ ಎಲ್ಲ ಕೆಲಸವಾದ ಹೋರಾಟ ನಡೀಬೇಕಾಗಿತ್ತು. ಕಾರಣ ಜಿಲ್ಲೆ ಒಳಗಡೆ ನಮ್ಮದೇ ಜಿಲ್ಲೆ ಒಳಗಡೆ ಒಬ್ಬ ಮಾಜಿ ಪ್ರಧಾನಿಯವರ ಪತ್ನಿಯವರು ಇವತ್ತು ನಮ್ಮನ್ನ ಬಿಟ್ಟು, ನವೀನ್ ಅವರು ಹೇಳಿದಂಗೆ ಏನು ವಿದ್ಯಾರ್ಥಿ ಫೆಡರೇಷನ್ ಎಲ್ಲ ಗುಂಪುಗಳು, ಹೋರಾಟಗಾರರು, ಸಮಾಜವಾದಿಗಳು ಒಟ್ಟನ್ನು ಹೇಳ್ತಾ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟರೆ ನಿಮ್ಮೆಲ್ಲರೂ ಕೂಡ ಧನ್ಯವಾದ ಅಂತ ನಮ್ಮ ಮಾತಿಗೆ ವಿರಾಮ ನೀಡ್ತೇನೆ. ಕೂಡಲೇ ಜಿಲ್ಲಾ ಇವತ್ತು ಮಸೂದೆ ಮಾಡ್ತಾರೆ, ಅದೇ ಇಂಪಾರ್ಟೆಂಟ್. ಅವರು ಧರ್ಮಾಧಾರಿತ ರಾಜಕೀಯ ಅವರಿಗೆ ಇಂಪಾರ್ಟೆಂಟ್ ಆಗಿದೆ ವಿನಃ ಜನರ ಸಮಸ್ಯೆಗಳ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಹೀಗಾಗಿ ಇವತ್ತು ಏನೇ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡೋ ಸಾಧ್ಯತೆ ಇದೆ. ಸೊ ಅವರ ಕಾನ್ಸಂಟ್ರೇಷನ್ ಅದ್ರ ಕಡೆ ಇದೆ ವಿನಃ ಜನಪರ ಹೋರಾಟಗಳ ಬಗ್ಗೆ ಇಲ್ಲ. ಹೀಗಾಗಿ ಈ ಹೋರಾಟಗಳಿಗೆಲ್ಲ ತೀವ್ರಕ್ಕೆ ತೀವ್ರ ಆಗಲೇಬೇಕಾಗಿ ಇವತ್ತು ಏನು ಸೆಂಟರ್ ಮಂತ್ರಲ್ಲಿ ದೊಡ್ಡ ಮನೆ ಹೋರಾಟ ನಡೀತಾ ಇದೆಯೋ ಅದನ್ನು ನಾವು ಬೆಂಬಲಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಸಹ ಬರುವ ದಿನಗಳಲ್ಲಿ ಹಾಸನದಲ್ಲೂ ಸಹ ದೊಡ್ಡ ಮಟ್ಟದ ಹೋರಾಟಗಳನ್ನು ಹಮ್ಮಿಕೊಳ್ಳೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಸನ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದಿಂದ ಎಲ್ಲ ಚಳುವಳಿಗಳ ಒಕ್ಕೂಟದ ಭಾಗವಾಗಿ ನಾವು ಈ ಮನವಿ ಪತ್ರವನ್ನು ಆವಿಷ್ಕರಿಸಿ ಮುಖ್ಯವಾಗಿ ಮಾನ್ಯ ರಾಷ್ಟ್ರಪತಿಗಳು, ರಾಷ್ಟ್ರಪತಿ ಭವನ ನವದೆಹಲಿ ಮಾನ್ಯರೇ, ವಿಷಯ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಅಮರಣ ಅಂತ ಉಪವಾಸ ಕುಳಿತಿರುವ ಸೋನಂ ವಾಂಗ್ಚುಕ್ ಅವರ ಬಂಧನ ವಿರೋಧಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ 2026 ನೀಟ್ ಪೇಪರ್ ಲೀಕ್ ಆಗಿದೆ. ಅದರ ರೆಸ್ಪಾನ್ಸಿಬಿಲಿಟಿ ಮತ್ತು ಅಕೌಂಟಬಿಲಿಟಿನ ಯಾರೂ ತಗೋತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟ್ರಿ ಅವರು ರಿಸೈನ್ ಮಾಡಬೇಕು. ಅವ್ರ ತಪ್ಪನ್ನು ಒಪ್ಕೊಂಡು ಅದನ್ನು ಸರಿ ಮಾಡೋದು, ಅಥವಾ ಅವ್ರಿಗಾಗಲ್ಲ ಅಂದರೆ ಅದನ್ನ ರಿಸೈನ್ ಮಾಡಬೇಕು ಪೋಸ್ಟನ್ನು. ಅವರೊಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಮತ್ತು ಈ ನೀಟ್ ಪೇಪರ್ ಲೀಕ್ ಆಗೋದು ಅಥವಾ ಬೇರೆ ಏನೇನೆಲ್ಲ ಸಮಸ್ಯೆ ಎಲ್ಲ ಇದೆಯಲ್ಲ, ಅದು ಒಂದು ಸಿಂಪ್ಟಮ್ ರೀತಿ. ಮೇನ್ ಸ್ಟ್ರಕ್ಚರಲ್ಲೇ ಪ್ರಾಬ್ಲಮ್ ಇದೆ. ಅದೊಂದು ಈ ಕ್ಯಾಪಿಟಲಿಸಮ್ ಇಂದ ಬರೋ ಅಂಥ ಅದೊಂದು ಸಿಂಪ್ಟಮ್ ಅಷ್ಟೇ. ಎಲ್ಲ ಏನೇನೆಲ್ಲ ನಡೀತಾ ಇದೆಯೋ ಎಲ್ಲ ಕೆಲಸಗಳು ಪ್ರಾಫಿಟ್ ಓರಿಯೆಂಟೆಡ್ ಆದಾಗ ಹೀಗಾಗುತ್ತೆ. ಹಾಗೆ ಸೋನಂ ವಾಂಗ್ಚುಕ್ನವರು 20 ದಿನಗಳಿಂದ ಉಪವಾಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇನ್ನೂ ತುಂಬ ಸ್ಟೂಡೆಂಟ್ ಆರ್ಗನೈಸೇಷನ್ ಲೀಡರ್ಸ್ ಕೂಡ ಉಪವಾಸ ಮಾಡ್ತಾ ಇದ್ದಾರೆ. ಉಪವಾಸ 1-2 ದಿನ ಇರೋದೇನೆ ಕಷ್ಟ, ಅಷ್ಟು ದಿನಗಳಿಂದ ಮಾಡ್ತಿದ್ದಾರೆ. ಅವರು BP, ಬ್ಲಡ್ ಪ್ರೆಷರ್ ಕೌಂಟು ಮತ್ತು ಗ್ಲೂಕೋಸ್ ಇಂಡೆಕ್ಸ್ ಎಲ್ಲವೂ ಕಮ್ಮಿ ಆಗಿದ್ರೂ ಯಾವುದೇ ರೆಸ್ಪಾನ್ಸ್ ಗೌರ್ಮೆಂಟ್ ಮಾಡ್ತಾ ಇಲ್ಲ. ಇದೊಂದು ಕ್ರೌರ್ಯ. ಇದರಿಂದ ಗೊತ್ತಾಗೋದು ನಮ್ಮ ಡೆಮೋಕ್ರಸಿ ಎಷ್ಟು ಹಾಳಾಗಿದೆ ಅಂತ. ಒಂದು ಸ್ಟೂಡೆಂಟ್ ಪ್ರೊಟೆಸ್ಟಿಗೆ ಅವರು ಸಪೋರ್ಟ್ ಮಾಡೋಕ್ಕಾಗಲ್ಲ ಅಥವಾ ಅದಕ್ಕೊಂದು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಪ್ರೊಟೆಸ್ಟನ್ನು ತಡೀತಾರೆ, ಅದು ಪೀಸ್ಫುಲ್ ಪ್ರೊಟೆಸ್ಟನ್ನು ತಡೀತಾರೆ ಅಂದರೆ ಡೆಮೋಕ್ರಸಿಯಿಂದ ಇದು ಅಥಾರಿಟೇರಿಯನ್ ಕಡೆ ಹೋಗ್ತಾ ಇದೆ ಅಂತ ಅರ್ಥ. ಅಹರ್ನಿಶಿ.